ಯಾಕೋ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ಸರಿ ಯುದ್ಧ ಶುರುವಾಯಿತು ಅಂತಂದರೆ ಅದು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು, ಅದರಲ್ಲೂ ವಿಶೇಷವಾಗಿ ಭಾರತದ ಮೇಲೂ ಕೂಡ ಅದರ ಪರಿಣಾಮಗಳಾಗ್ತವೆ. ಹೀಗಾಗಿ ಏನು ಅಂತಂದರೆ ಇನ್ನೊಂದು ಸುತ್ತಿನ ಮಾತುಕತೆ ಮಾಡಿಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಅಮೆರಿಕ ಏನಾದರೂ ಬಂದಿದೆಯಾ? ಇದೇ ಗುರುವಾರ, ನಾಳೆ ಬಿಟ್ಟು ನಾಡಿದ್ದು ಈ ವಿಯೆನ್ನಾದಲ್ಲೋ ಇಸ್ತಾಂಬುಲ್ನಲ್ಲೋ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ಟರ್ಕಿ ಇದರ ನೇತೃತ್ವ ವಹಿಸುತ್ತೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಇನ್ನೊಂದು ಕಡೆಗೆ 2ನೇ ರೌಂಡ್ ಮಾತುಕತೆ ಮಾಡಿಸ್ಲಿಕ್ಕೆ ಅಮೆರಿಕ ಕೂಡ ಸಜ್ಜಾಗಿದೆ. ಮತ್ತೊಂದು ಬಾರಿ ಅಮೆರಿಕದಲ್ಲೇ ಇದು ಆಗುತ್ತೆ ಅನ್ನುವಂಥ ನಂಬಿಕೆಗಳೇನು ಕಾಣ್ತಾ ಇಲ್ಲ. ಯಾಕಂದರೆ ಅಷ್ಟೊಂದು ಭರವಸೆ ಇತ್ತು, ಆದರೆ ಇಬ್ಬರಿಗೂ ಕೂಡ ಮನಸ್ಸಿರಲಿಲ್ಲ. ಇವರೊಂದಿಷ್ಟು ಕಂಡೀಷನ್ಸ್ಗಳನ್ನ ಹಾಕೊಂಡಿದ್ರು, ಅವರೊಂದಿಷ್ಟು ಕಂಡೀಷನ್ಸ್ಗಳು, ಹಾಗಾಗಿ ಇದು ಬಗೆಹರಿಲಿಲ್ಲ. ಈಗ ಮತ್ತೊಂದು ರಾಷ್ಟ್ರ ಇದರ ಮಧ್ಯಸ್ಥಿಕೆಯನ್ನು ವಹಿಸಬಹುದು, ಟರ್ಕಿ ಇದರ ಮಧ್ಯಸ್ಥಿಕೆಯನ್ನು ವಹಿಸಬಹುದು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಇನ್ನೊಂದು ಕಡೆಗೆ ಪಾಕಿಸ್ತಾನ ಕೂಡ ಬಹಳ ಉತ್ಸುಕವಾಗಿದೆ. 2ನೇ ಬಾರಿ ಕೂಡ ನಾವೇ ಈ ರೀತಿ ಸಂಧಾನದ ಸಭೆಯನ್ನು ಏರ್ಪಡಿಸ್ತೀವಿ ಅಂತ. ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ನೋಡಬೇಕು. ಯಾಕಂದರೆ ತನಗಿರುವಂಥ ಇಮೇಜನ್ನು ಬದಲಾಯಿಸ್ಕೊಳ್ಳಿಕ್ಕೆ ಅಮೆರಿಕಕ್ಕೊಂದು ಬೆಸ್ಟ್ ಅವಕಾಶ ಇದು, ಪಾಕಿಸ್ತಾನಕ್ಕೊಂದು ಬೆಸ್ಟ್ ಅವಕಾಶ ಇದು. ಮೊದಲೇ ಪಾಕಿಸ್ತಾನವನ್ನು ಭಿಕ್ಷುಕ ರಾಷ್ಟ್ರದ ರೀತಿಯಲ್ಲಿ ನೋಡ್ತವೆ ಬೇರೆ ಬೇರೆ ರಾಷ್ಟ್ರಗಳು. ಅಂಥದ್ರಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಸ್ಥಿಕೆ, ಅದು ಪಾಕಿಸ್ತಾನದಲ್ಲಿ ಸಾಮಾನ್ಯ ಸಂಗತಿನ. ಆದರೆ ಎಲ್ಲೋ ಒಂದು ಕಡೆಗೆ ಈ ಪಾಕಿಸ್ತಾನದ ಮೇಲೆ ಅಮೆರಿಕಕ್ಕೆ ಒಂದು ರೀತಿಯ ಕೋಪವೂ ಇದೆ. ಯಾಕಂದರೆ ಇವರು ಚೀನಾ ಜೊತೆಗೆ ಭಾಳ ಹತ್ತಿರ ಇರೋದ್ರಿಂದ, ಈ ಕಡೆಗೆ ಚೀನಾಗೂ ಹತ್ತಿರ, ಈ ಕಡೆಗೆ ಅಮೆರಿಕಕ್ಕೂ ಹತ್ತಿರ. ಹೀಗಾಗಿ ಒಳಗಿಂದೊಳಗೆ ಅಸಮಾಧಾನವೂ ಇದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಆ ರೀತಿ ಏನಾದರೂ ಆದರೆ ಟರ್ಕಿ ಈ ಸಂಧಾನದ ನೇತೃತ್ವ ವಹಿಸಬಹುದು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, 2ನೇ ಹಂತದ ಮಾತುಕತೆ ಮಾಡಬೇಕು ಅಂತ ಪಾಕಿಸ್ತಾನ ಬಯಸ್ತಾ ಇದೆ. ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನುವಂಥದ್ದು ಬೇರೆ ವಿಚಾರ. ಆದರೆ ಇನ್ನೊಂದು ಮೂಲದ ಪ್ರಕಾರ ಟರ್ಕಿ ಇದರ ನೇತೃತ್ವವನ್ನು ವಹಿಸುತ್ತೆ ಅಂತ. ಖುದ್ದು ಅಮೆರಿಕದ ಅಧಿಕಾರಿಗಳಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಉತ್ಸಾಹ ಇದೆ. ಯಾಕಂದರೆ ಅವರು ಏನೇ ಬಹಳ ಉತ್ಸಾಹದಿಂದ ಯುದ್ಧ ನೌಕೆಗಳನ್ನು ತಂದು ನಿಲ್ಲಿಸಿದರೂ ಕೂಡ, ಯುದ್ಧಕ್ಕೆ ಸಜ್ಜಾದರೂ ಕೂಡ, ಯುದ್ಧ ಈ ಸಂದರ್ಭದಲ್ಲಿ ಯಾರಿಗೂ ಬೇಡವಾಗಿರುವಂಥದ್ದೇ. ಹೀಗಾಗಿ ಮತ್ತೊಂದು ಸುತ್ತಿನ ಮಾತುಕತೆ ಶುರುವಾದರೂ ಕೂಡ ಅಚ್ಚರಿ ಇಲ್ಲ. ಏನಂತೀರಿ? ರಂಗನಾಥ್, ಈಗ ಅಮೆರಿಕ ಒಂದು ರೀತಿ ಒತ್ತಡ ತಂತ್ರವನ್ನು ಈ ಒಂದು ಸಂದರ್ಭದಲ್ಲಿ, ಈ ಒಂದು ಪರಿಸ್ಥಿತಿಯಲ್ಲಿ ಅದೊಂದು ಪ್ರಯೋಗವನ್ನು ಮಾಡ್ತಾ ಇರೋದು ತಪ್ಪಾಗಲ್ಲ. ಯಾಕಂದರೆ ಹರ್ಮುಜ್ ಜಲಸಂಧಿಯನ್ನು ಬ್ಲಾಕೇಡ್ ಮಾಡಿರುವಂಥದ್ದು ಅಥವಾ ಇರಾನ್ನ ಯಾವುದೇ ರೀತಿಯಂಥ ಆಮದು ಮತ್ತು ರಫ್ತಿಗೆ ಅವಕಾಶ ಕೊಡದೇ ಇರುವಂಥದ್ದು ಕೂಡ ಒಂದು ಒತ್ತಡದ ತಂತ್ರ. ಅತ್ತ ಮಾತುಕತೆಯ ಜೊತೆಗೆ ಸೇನಾ ಕಾರ್ಯಾಚರಣೆ ಮಾಡ್ತೀವಿ ಅನ್ನುವಂಥ ಭೂತದ ಗೊಂಬೆಯನ್ನು ತೋರಿಸಿ ಈ ಒಂದು ಮಾತುಕತೆಗೆ ಸೆಳೆಯುವಂಥ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ. ಯಾಕೆ ಈಗ ಹರ್ಮುಜ್ ಜಲಸಂಧಿಯನ್ನು ಅಮೆರಿಕ ಬ್ಲಾಕೇಡ್ ಮಾಡಿಟ್ಟಿದೆ ಅಂದರೆ, ಒಂದು ಆಮದು ಮತ್ತು ರಫ್ತಾಗ್ತಾ ಇರುವಂಥ ಸಂದರ್ಭದಲ್ಲಿ 90% ರಫ್ತೇನಿದೆ ಅಥವಾ ಇರಾನ್ ರಫ್ತೇನಿದೆ ಅದು ಚೀನಾಗೆ ಹೋಗುವಂಥದ್ದು. ಹೀಗಾಗಿ ಚೀನಾ ಕೂಡ ಸಾಕಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕೊಳ್ಳುತ್ತೆ. ಜೊತೆಗೆ ಅಲ್ಲಿನ ಇಂಧನ ಪರಿಸ್ಥಿತಿ ಕೂಡ ಬಿಕ್ಕಟ್ಟು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಈ ಮೂಲಕ ಚೀನಾ ಮತ್ತು ಇರಾನ್ ಮೇಲೆ ಮಾತುಕತೆಗೆ ಒತ್ತಡ ಹೇರುವಂಥ ಸಾಧ್ಯತೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ಕಡೆಗೆ ಹರ್ಮುಜ್ ಜಲಸಂಧಿಯನ್ನು ಟ್ರಂಪ್ ಬ್ಲಾಕ್ ಮಾಡ್ತಾನೆ ಮತ್ತೊಂದು ಮಾತನ್ನು ಹೇಳ್ತಿದ್ದಾರೆ, ನಾನು ಕೂಡ ಮಾತುಕತೆಗೆ ಸಿದ್ಧವಿದ್ದೀನಿ, ಸಾಕಷ್ಟು ಮಾತುಕತೆಗೆ ಇನ್ನೂ ಅವಕಾಶ ಇದೆ, ಇರಾನ್ ಅವರಿಗೆ ಡೀಲ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಈ ಮೂಲಕ ಅಂದರೆ ಮಾತುಕತೆಗೆ ಕರೀತಾನೆ ಅಥವಾ ಸೇನಾ ಕಾರ್ಯಾಚರಣೆಯ ಭೂತವನ್ನು, ಒಂದು ಆತಂಕವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಈ ಥರ ಮಿಲಿಟರಿ ಡಿಪ್ಲೊಮೆಸಿಯನ್ನು ಅಪ್ಲೈ ಮಾಡೋದಕ್ಕೆ ಅಥವಾ ಡೊನಾಲ್ಡ್ ಟ್ರಂಪ್ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನು ಟರ್ಕಿ ಮತ್ತು ಪಾಕಿಸ್ತಾನದ ವಿಚಾರದ ಬಗ್ಗೆ ಹೇಳೋದಾದರೆ, ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಸಫಲವಾಗಿ ಮಾತುಕತೆ ನಡೆಸೋದಕ್ಕೆ ಸಾಧ್ಯ ಅದೊಂದು ಕ್ವಶನ್ ಮಾರ್ಕ್ ಇರುವಂಥದ್ದೇ. ಸಹಜ ಇಸ್ಲಾಮಿಕ್ ವರ್ಣ ನಾಯಕತ್ವವಾಗಿ ಅಥವಾ ಇಸ್ಲಾಮಿಕ್ ವರ್ಣ ಅಣ್ವಸ್ತಿರುವಂಥ ದೇಶವಾಗಿ ಪಾಕಿಸ್ತಾನ ತನ್ನ ಹೆಗ್ಗುರುತನ್ನು ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬಟ್ ಮಾತುಕತೆ ಅಂತ ಸಂದರ್ಭದಲ್ಲಿ ಅಮೆರಿಕದ ಜೊತೆಗೆ ನೆಗೋಷಿಯೇಟ್ ಮಾಡಿ ಅಥವಾ ಅಮೆರಿಕವನ್ನು ಕನ್ವಿನ್ಸ್ ಮಾಡುವಷ್ಟು ಸಾಮರ್ಥ್ಯ ಇದೆಯಾ ಪಾಕಿಸ್ತಾನಕ್ಕೆ ಅನ್ನೋ ಒಂದು ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ಈಗ ಟರ್ಕಿ ಕೂಡ ಮುಂದೆ ಬಂದಿರುವಂಥದ್ದು. ಟರ್ಕಿ ಮತ್ತು ಸೌದಿ ಅರೇಬಿಯಾ ಇತ್ತೀಚಿನ ದಿನಗಳಲ್ಲಿ ಈ ಇಸ್ಲಾಂ ರಾಷ್ಟ್ರಗಳ ಜಗತ್ತಿನ ಯಾಜಮಾನಿಕೆಗೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇವೆ. ಯಾವಾಗ ಪಾಕಿಸ್ತಾನ ಮಾತುಕತೆಗೆ ಮುಂದಾಯಿತು, ಸಹಜವಾಗಿ ಟರ್ಕಿಯು ಕೂಡ ಒಂದು ಸಣ್ಣ ಮಟ್ಟಿಗೆ ತಲ್ಲಣ ಖಂಡಿತ ಇದೆ. ಈ ಮಾತುಕತೆ ವಿಫಲವಾಗ್ತಾ ಇದ್ದಂತಾನೆ ಎರ್ಡೋಗಾನ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ರಂಗನಾಥ್, ಈ ಮಾತುಕತೆ ವಿಫಲವಾದರೆ ನಾನು ಮಿಲಿಟರಿ ಮೂಲಕ ಇರಾನ್ಗೆ ಸಹಾಯ ಮಾಡ್ತೀನಿ, ಜೊತೆಗೆ ಈ ಮಾತುಕತೆಗೆ ಪ್ರಯತ್ನ ಪಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಎರ್ಡೋಗಾನ್ ಹೇಳ್ತಾರೆ. ಅಂದರೆ ಈ ಒಂದು ಪರಿಸ್ಥಿತಿಯನ್ನು ಇಸ್ಲಾಮಿಕ್
ವರ್ಲ್ಡ್ನ ಪವರ್ ಪಾಲಿಟಿಕ್ಸ್ ಏನಿದೆ ಅದು ಕೂಡ ಒಳಗೊಂಡಿದೆ. ಅದನ್ನು ಕೂಡ ಪ್ರದರ್ಶನ ಮಾಡೋದಕ್ಕೆ ಈ ಎಲ್ಲಾ ರಾಷ್ಟ್ರಗಳು ಮುಂದಾಗ್ತವೆ. ಹೀಗಾಗಿ ಮಾತುಕತೆ ಮಾಡೋದಕ್ಕೆ ಖಂಡಿತವಾಗ್ಲೂ ಅಮೆರಿಕ ಮುಂದಾಗತ್ತೆ. ಯಾವ ರಾಷ್ಟ್ರಗಳು ಕೂಡ ಯುದ್ಧಕ್ಕೆ ಮುಂದಾಗಲ್ಲ. ಜೊತೆಗೆ IMF ಮತ್ತೆ ವರ್ಲ್ಡ್ ಬ್ಯಾಂಕ್ ನಂತ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಈಗ ಜಾಗತಿಕ ಬಿಕ್ಕಟ್ಟಿನ ಮಾತನ್ನ ಆಡ್ತವೆ. ಇಂಧನದ ಸಮಸ್ಯೆಯನ್ನ, ಐತಿಹಾಸಿಕ ಬಿಕ್ಕಟ್ಟಿನ ಸಮಸ್ಯೆಯನ್ನ ಮಾತಾಡ್ತಿವೆ. ಹೀಗಾಗಿ ಈ ಒಂದು ಪರಿಸ್ಥಿತಿಯನ್ನ ತನ್ನ ಮಟ್ಟಿಗೆ ಲಾಭ ಪಡ್ಕೊಳ್ಳೋದಕ್ಕೆ ಅಮೆರಿಕ ಕೂಡ ಸೇನೆಯ ಪ್ರದರ್ಶನವನ್ನ ಮಾಡ್ತಾ ಡಿಪ್ಲೊಮ್ಯಾಟಿಕ್ ಚಾನಲ್ ಕೂಡ ತೆರೆ ಹಿಂದೆ ಮಾತಾಡ್ತಾ ಇದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಅಮೆರಿಕ ಇರಾನ್ ಸಂಧಾನದ ವಿಘ್ನಕ್ಕೆ ಮತ್ತಷ್ಟು ಕಾರಣಗಳಿವೆ. ಅದರಲ್ಲಿ ಏನಪ್ಪ ಅಂತಂದರೆ 20 ವರ್ಷ ಯಾವುದೇ ಕಾರಣಕ್ಕೂ ನಾವು ಯುರೇನಿಯಮನ್ನು ಅಭಿವೃದ್ಧಿಪಡಿಸಲ್ಲ, ಅದರ ಸಂಸ್ಕರಣ ಮಾಡಲ್ಲ, ಇದು ಅಮೆರಿಕ ಇಟ್ಟಂಥ ಷರತ್ತಿದು. ಆದರೆ 5 ವರ್ಷ ನಾವು ಇದನ್ನು ಒಪ್ಕೋತೀವಿ ಅಂತ ಇರಾನ್ ಹೇಳಿತ್ತು. ಇಲ್ಲ 5 ವರ್ಷ ಅಲ್ಲ, 20 ವರ್ಷ ಕೂಡ ನೀವು ಮಾಡಬಾರ್ದು ಅನ್ನುವಂಥದ್ದು ಅಮೆರಿಕದ ಕಂಡೀಷನ್. ಇದೂ ಕೂಡ ಮಾತುಕತೆ ಮುರಿದು ಬೀಳಲಿಕ್ಕೆ ಪ್ರಮುಖವಾಗಿರುವಂಥ ಕಾರಣ. ಇನ್ನು ನೋಡಿ, ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂಥದ್ದು ತುಂಬ ಸ್ಪಷ್ಟ. ಒಂದು ಕಡೆ ರಷ್ಯಾ ಇದೆ, ಇನ್ನೊಂದು ಕಡೆಗೆ ಚೀನಾ ಇದೆ. ಚೀನಾ ಅಂತೂ ಪ್ರಥಮ ಬಾರಿಗೆ ಓಪನ್ನ ಸ್ಟೇಟ್ಮೆಂಟ್ ಕೊಡ್ತು, ನಮಗೆ ಇರಾನ್ ಜೊತೆಗೆ ವ್ಯಾಪಾರ ವಹಿವಾಟು ಸಂಬಂಧಗಳಿವೆ, ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಧಕ್ಕೆ ತರಬಾರದು, ಧಕ್ಕೆ ತಂದರೆ ಸುಮ್ಮನಿರಲ್ಲ ಅಂತ. ಇನ್ನು ರಷ್ಯಾ ಈಗ ಸಹಾಯ ಹಸ್ತವನ್ನು ಚಾಚ್ತಾ ಇದೆ. ನಾವಿದ್ದೀವಿ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದೆ. ಅರಾಕ್ಚಿ ಜೊತೆಗೆ ರಷ್ಯಾ ವಿದೇಶಾಂಗ ಸಚಿವರು ಮಾತುಕತೆ ಮಾಡ್ತಾ ಇದ್ದಾರೆ. ನೋಡಿ ಹೆಜ್ಜೆ ಇಡಿ, ಯಾವುದೇ ಕಾರಣಕ್ಕೂ ಮತ್ತೆ ಯುದ್ಧ ಗಿದ್ದ ಅಂತ ಹೋಗಬೇಡಿ, ಕಷ್ಟ ಆಗುತ್ತೆ ಅಂತ ಕೂಡ ಸಲಹೆ ಕೊಟ್ಟಿದೆ. ಜೊತೆಗೇನು ಅಂದರೆ ಒಂದಷ್ಟು ಸಮಾಧಾನವಾಗಿ ಹೋದರೆ ಮಾತ್ರ ಒಳ್ಳೆಯದಾಗುತ್ತೆ ಅಂತ ಕೂಡ ರಷ್ಯಾ ಹೇಳಿದೆ. ಇದು ಮೇಲ್ನೋಟಕ್ಕಾಗುವಂಥ ಮಾತುಗಳು ಮಾತ್ರ ಇವು. ಆದರೆ ಒಳಗಿಂದೊಳಗೇನೆ ಚೀನಾ ಮತ್ತು ರಷ್ಯಾ ಹೆಲ್ಪ್ ಮಾಡ್ತಾ ಇವೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಶಾಂತಿ ಮಾತುಕತೆ, ಇದಕ್ಕೆ ಟೈಮ್ ಫಿಕ್ಸ್ ಆಗಿದೆ. ಅಮೆರಿಕದಲ್ಲಿ ನಾಳೆನೇ ಮಾತುಕತೆ ಆಗುತ್ತೆ. 33 ವರ್ಷದ ಹಿಂದೆ ಇಂಥ ಒಂದು ಮಾತುಕತೆ ಆಗಿತ್ತು. 33 ವರ್ಷದ ಹಿಂದೆ. ಈಗ ಮತ್ತೆ ಎರಡೂ ದೇಶಗಳು ಮುಖಾಮುಖಿ ಆಗ್ತಾ ಇವೆ. ಒಂದು ಈ ದೇಶವನ್ನು ಕಂಡ್ರೆ ಒಬ್ರಿಗೊಬ್ರು ಕಂಡ್ರಾಗಲ್ಲ ಇವರಿಗೆ. ಒಂದು ಅಚ್ಚರಿಯ ಸಂಗತಿ ಏನು ಅಂದರೆ, ಲೆಬನಾನ್ನಲ್ಲಿ ಒಂದಷ್ಟು ಈ ಕ್ರೈಸ್ತ ಸಮುದಾಯಗಳಿವೆ. ಆ ಕ್ರೈಸ್ತ ಸಮುದಾಯಗಳಿಗೆ ಇಂತಿಷ್ಟೇ ಅಂತ ಮೀಸಲಾತಿ ಇದೆ. ಅಲ್ಲಿ 8 ಜನ ಜನಪ್ರತಿನಿಧಿಗಳನ್ನು ಕಳಿಸ್ಕೊಡ್ಲೇಬೇಕು ಅಂತ, ಅವ್ರನ್ನ ಕನ್ಸಿಡರ್ ಮಾಡಲೇಬೇಕು ಅಂತ. ಅವರೆಲ್ಲರೂ ಕೂಡ ಇಸ್ರೇಲ್ ಪರವಾಗಿರುವಂಥವರು, ಅಮೆರಿಕ ಪರವಾಗಿರುವಂಥವರು. ಹೆಜಿಬುಲ್ಲಾಗಳ ದೊಡ್ಡ ಸಂಖ್ಯೆಯಲ್ಲಿರುವಂಥದ್ದು ಇಲ್ಲೇನೇ. ಲೆಬನಾನ್ಗೆ ನಯೀಮ್ ಖಾಸಿಮ್ ಅನ್ನುವಂಥ ನಾಯಕ ಮನವಿ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಮಾತುಕತೆ ಮಾಡೋಕ್ಕೆ ಹೋಗಬೇಡಿ, ಮೀನಿಂಗ್ಲೆಸ್ ಇದು, ಮಾತುಕತೆಯನ್ನು ರದ್ದು ಮಾಡಿ. ನಯೀಮ್ ಖಾಸಿಮ್ ಅನ್ನುವಂಥ ಒಬ್ಬ ನಾಯಕ ಮನವಿ ಮಾಡಿದ್ದಾನೆ. ಈ ರೀತಿ ಎರಡೂ ದೇಶಗಳ ನಡುವೆ ಮಾತುಕತೆ ಅನ್ನುವಂಥದ್ದು ಇದೆಯಲ್ಲ, ಅದು ಮೀನಿಂಗ್ಲೆಸ್, ಅದು ಅರ್ಥಹೀನ. ಅದು ಈತ ಹಿಜ್ಬುಲ್ಲಾ ನಾಯಕ ನಯೀಮ್ ಖಾಸಿಮ್, ಯಾವುದೇ ಕಾರಣಕ್ಕೂ ಮಾತುಕತೆ ಮಾಡಬೇಡಿ ಅಂತಲೇ ಈತ